ಅದಕ್ಕೆ ವೆಯ್ಟ್ ಗೈನ್ ಮಾಡಿದ ಪ್ರೋಸೆಸ್ ಆಗಿರ್ಬೋದು, ಅದಕ್ಕೆ ತುಂಬ ಸ್ಟ್ರೆಸ್ ತೊಗೊಂಡಿದೆ ನನ್ನ ಬಾಡಿ. ನನ್ನ ಮಂಡಿಯಿಂದ ಹಿಡಿದು ನನ್ನ ಕೈ ಕಾಲುಗಳು ಅಥವಾ ನನ್ನ ಮುಖದ ಶೇಪ್ ಚೇಂಜ್ ಆಗೋಗಿತ್ತು, ಫುಲ್ ಗುಂಡಗಿಸ್ ದಪ್ಪ ಆಗಿ. ಬಟ್ ಯಾಕೆ ಆಗಲ್ಲ? ಈಗ ಬಾಲಿವುಡ್ ಆಗಲಿ ಬೇರೆ ಇದರಲ್ಲಾಗಲಿ ಇಂಡಸ್ಟ್ರೀಲಿ ವೆಯ್ಟ್ ಗೈನು ಮಾಡ್ತಾರೆ, ವೆಯ್ಟ್ ಲಾಸು ಮಾಡ್ತಾರೆ. ಯಾಕೆ ನಮ್ಮ ಕೈಲಿ ಯಾಕೆ ಆಗಲ್ಲ? ಅದನ್ನು ಟ್ರೈ ಮಾಡಲೇಬೇಕು ಅನ್ನೋದು ಒಂದು ಥಾಟ್ ಇತ್ತು. ಸೊ ಲೆಟ್ ಮಿ ಗಿವ್ ಅ ಟ್ರೈ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಸಕ್ಸೀಡ್ ಆಗಿದ್ದೀನಿ ಅದರಲ್ಲಿ. ಸೊ ಪರ್ಫಾರ್ಮೆನ್ಸ್ ಲೆವೆಲ್ಲೂ, ಯಾಕಂದರೆ ಪ್ರಾಸ್ಥೆಟಿಕ್ಸ್ ಹಾಕೋಣ ಅಂತ ಹೇಳಿದ್ರು ಭರತ್ ಸರ್. ಹೊಟ್ಟೆಗಿಟ್ಟೆ ಎಲ್ಲ ಅಷ್ಟೊಂದು ಬಿಡೋಕ್ಕಾಗಲ್ಲ, ನಾವು ಪ್ರಾಸ್ಥೆಟಿಕ್ಸ್ ಹಾಕೋಣ ಅಂತ. ನಾನು ಹೇಳಿದೆ ಪ್ರಾಸ್ಥೆಟಿಕ್ಸ್ ಹಾಕ್ಬೋದು ಹೊಟ್ಟೆಗೆ, ಯಾಕಂದರೆ ಶರ್ಟ್ ಇರುತ್ತೆ. ಮುಖಕ್ಕೆ ಏನು ಮಾಡ್ತೀರಾ ಅಂದೆ. ಮುಖ ಆ ಬಲ್ಜ್ ಕಾಣಲ್ಲ. ನೀವು ಅಷ್ಟು ಗುಂಡ್ಗಿದೆ ದೇಹ ಅಂದರೆ ಮುಖನೂ ಗುಂಡಿಗೆ ಇರಬೇಕಾಗುತ್ತೆ. ಸೊ ಆ ಬಲ್ಜ್ ಕಾಣಲ್ಲ ಭರತ್, ನಾನು ಐ ವಿಲ್ ಪುಟ್ ಆನ್ ವೆಯ್ಟ್, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮಾಡಿದ್ದು. ಸೊ ಈ ಥರದ್ದು ಸಿಕ್ಕಾಪಟ್ಟೆ ತಿಂತಾಯಿದ್ದೆ, ಸಿಕ್ಕಿದ್ದು ತಿಂತಾಯಿದ್ದೆ. ಅಂದರೆ ಎಲ್ಲಿ ಏನು ಕಾಣಿಸಿದ್ರು ತಿಂತಾಯಿದ್ದೆ ನಾನು. ಅಂದರೆ ತಟ್ಟೆ ನನ್ನ ಮುಂದೆ ತಂದಿಟ್ಟರೆ ಆಗ್ತಾನೆ ಊಟ ಮುಗಿಸ್ಕೊಂಬಂದಿದ್ರು ಏನಾದ್ರು ಇಟ್ಟರು ತಿಂತಾ ಇರ್ತಾಯಿದ್ದೆ ನಾನು. ದಪ್ಪ ಆಗಬೇಕು ಅನ್ನೋದು ಒಂದಿತ್ತು. ಮತ್ತು ಅದು ಸ್ಟಾರ್ಟಿಂಗ್ ಒಂದು ವಾರ ಆಗಿದ ತಕ್ಷಣ ಬಾಡಿ ಎಡಿಕ್ಟ್ ಆಗೋಯ್ತು. ಏನು ಸಿಕ್ಕಿದ್ರು ಕೈ ಹಿಂಗೆ ಹೋಗೋದು, ಎಲ್ಲೇ ಕೂತ್ರು ಏನೇ ಕಾಣಿಸಿದ್ರು, ಯಾರದೇ ತಟ್ಟೆಯಲ್ಲಿ ಕಾಣಿಸಿದ್ರು ಹಿಂಗೆ ಕೈ ಹೋಗೋದು. ಆ ಥರ ಎಡಿಕ್ಟ್ ಆಗಿಬಿಟ್ಟಿತ್ತು ಬಾಡಿ. ಇವಾಗ ಅದನ್ನೇ ಕಟ್ ಮಾಡಿದ್ದೀನಿ ಅಷ್ಟೇ. ಏನೇ ಬಂದು ಮುಂದೆ ಇದ್ರೂ ನಂದೆಲ್ಲ ಗುರು ಅಂತ ಸುಮ್ಮನೆ ಕೂತ್ಕೋತೀನಿ ಹಿಂಗೆ. ಸೊ ದಟ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್. ಸೊ ನನಗೆ ಭಾಳ ನೆನಪಾಗೋದು ಈ ಇಡೀ ಸಿನಿಮಾದ ಪ್ರೋಸೆಸ್ಸಲ್ಲಿ ಅಂದರೆ, ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಂಥ ಪ್ರಮೋದ್ ಶೆಟ್ಟಿನ ನಾಯಕನಾಗಿ ತೊಗೊಂಬಂದು ಪ್ರೆಸೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನನ್ನನ್ನು ತುಂಬ ಜನ ಕೇಳೋದು, ಸರ್ ಹೀರೋ ಆಗಿದ್ದಾರೆ, ಹೇಗಿದೆ ಫೀಲಿಂಗ್ ಅಂತ. ನನಗೆ ಇವತ್ತು ಕೂಡ ಅನಿಸೋದು ಆ ಪಾತ್ರವನ್ನು ಜೀವಿಸೋವಂಥ ಪ್ರಯತ್ನ ಅಷ್ಟೇ. ಸೊ ಹೀರೋಯಿಸಮ್ ಅಂತೇನೂ ಇಲ್ಲ. ಅದಾದಮೇಲೆ 4 ಸಿನಿಮಾ ನಾನು ಹೀರೋ ಆಗಿ ಮಾಡಿದ್ದೀನಿ. ಯಾವುದ್ರಲ್ಲೂ ಕೂಡ ನಾನು ಪಾತ್ರನ ಬಿಟ್ಟು ಆಚೆ ಹೋಗಬೇಕು ಅಂತ ಅನಿಸಿಲ್ಲ. ಸೊ ಎಲ್ಲರದ್ದು ನನಗೆ ಗೊತ್ತಿಲ್ಲ, ಅಭಿಮಾನಿಗಳು ಪ್ರೀತಿನೋ ಏನೋ ಗೊತ್ತಿಲ್ಲ, ಅವರೆಲ್ಲರೂ ಹೇಳೋದು ತುಂಬ ನ್ಯಾಚುರಲ್ ಆಗಿರ್ತೀರ ಯಾವತ್ತು ಅಂತ. ಸೊ ಆ ನ್ಯಾಚುರಾಲಿಟಿನ ಇದರಲ್ಲೂ ತರೋ ಪ್ರಯತ್ನ ಮಾಡಿದ್ದೀನಿ. ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.